ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರಯಾಣದ ಬೆನ್ನಲ್ಲೇ ಡಿಸಿಎಂ ಕೂಡ ದೆಹಲಿಗೆ ಪ್ರಯಾಣ. ಹೌದು, ಒಂದ್ ಕಡೆ ಸಚಿವ ಸಂಪುಟ ಅಂದಾಗ ಒಂದಷ್ಟು ಲಾಬಿಗಳು ನಡೀತಾನೆ ಇದೆ. ಇದೆಲ್ಲದರ ನಡುವೆ ಸಚಿವ ಸಂಪುಟ ಆದಷ್ಟು ಬೇಗ ರಚನೆಯಾಗಬೇಕು, ರಾಜ್ಯದ ಆಡಳಿತದತ್ತ ಗಮನ ಹರಿಸಬೇಕು. ಡಿಸಿಎಂ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ರಿಂದ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಮಾಧ್ಯಮಗಳ ಪ್ರಶ್ನೆಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಒಂದು ಕಡೆ ಸಿಎಂ, ಮಗದೊಂದು ಕಡೆ ಡಿಸಿಎಂ ಇಬ್ಬರೂ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆದರೆ ಈ ಪ್ರಯಾಣ ಒಂದು ಫಲಿತಾಂಶವನ್ನು ತಂದುಕೊಡಬೇಕು. ನೋಡಿ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇಷ್ಟು ದಿವಸ ಆಯಿತು, ಇನ್ನು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಹಾಗೇ ಇದೆ ಅಂತ ಹೇಳಿದ್ರೆ ಆಂತರಿಕವಾಗಿ ಇರುವಂತಹ ಆ ಒಂದು ಅಸಮಾಧಾನ ಅನ್ನೋದು ಸ್ಫೋಟವಾಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಬಹಿರಂಗವಾಗಿ ಹಲವರು ತಮ್ಮ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಮಂಡಿಸಿದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸಂಪುಟ ರಚನೆ ಅನ್ನುವಂಥ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಖಂಡಿತವಾಗ್ಲೂ ರಾಜ್ಯದ ಆಡಳಿತದತ್ತ ಗಮನ ಹರಿಸ್ಬೋದು. ರಾಜ್ಯದ ಜನ ಅಂತೂ ನಿಜಕ್ಕೂ ತತ್ತರಿಸಿ ಹೋಗಿದ್ದಾರೆ. ಬೆಲೆ ಏರಿಕೆ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಕಳಪೆ ಗುಣಮಟ್ಟ ಇರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಯಾವುದೇ ಒಂದು ಸರಿಯಾದಂತಹ ವ್ಯವಸ್ಥೆ ಇಲ್ಲ. ಶಕ್ತಿ ಯೋಜನೆ ಅಂತಾರೆ, ಬಸ್ಗಳ ಬಾಗಲೇ ಇಲ್ಲ, ಬಾನಟ್ಟಲ್ಲಿ ನಿಂತ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಅಂದಾಗ ಬಂತು, ಇಲ್ಲಾಂದ್ರಿಲ್ಲ. ಇಂತಹ ಒಂದು ಸನ್ನಿವೇಶದಲ್ಲಿ ರಾಜ್ಯದ ಅಭಿವೃದ್ಧಿಯತ್ತ ಯಾವಾಗ ಇವರೆಲ್ಲ ಗಮನ ಹರಿಸ್ತಾರೆ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇದೊಂದು ರೀತಿ ರೆಡ್ ಕಾರ್ಪೆಟನ್ನು ಇತರ ಪಕ್ಷಗಳಿಗೆ ಹಾಕಿ ಕೊಟ್ಟ ಹಾಗೆ. ಬಟ್ ದೊಡ್ಡ ಮಟ್ಟದಲ್ಲಿ ಹೇಳಿಕೆಯನ್ನಂತೂ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. 2028ಕ್ಕೆ ತಾವೇ ಆಡಳಿತವನ್ನು ನಡೆಸ್ತೀವಿ ಅಂತ ಹೇಳಿರುವಂತಹ ಇಂಥ ಸನ್ನಿವೇಶದಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿಲ್ಲ ಅಂದರೆ ಅದೆಲ್ಲವೂ ಕೂಡ ಹುಸಿಯಾಗುವಂತಹ ಲಕ್ಷಣಗಳಿದ್ದಾವೆ. ಬೆಂಗಳೂರಿನ ಪರಿಸ್ಥಿತಿಯನ್ನು ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕಾಗಿಲ್ಲ. ಟ್ರಾಫಿಕ್ನಿಂದ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಕಡೆ ಪಕ್ಷ ರಸ್ತೆಯಲ್ಲಿ ವಾಹನನ ನೆಟ್ಟಗೆ ನಿಲ್ಲಿಸ್ಕೊಳ್ಳೋಣ ಅಂದರೂ ರಸ್ತೆಗಳಲ್ಲಿ ಗುಂಡಿ, ಇಂಥ ಹಲವಾರು ಸನ್ನಿವೇಶಗಳಿದ್ದಾವೆ. ಇನ್ನೇನು ಮಳೆ ಬಂತು ಅಂದರೆ ಬೆಂಗಳೂರಿನಲ್ಲಿ ಸಮುದ್ರವೇ ನಿರ್ಮಾಣ ಆಗುತ್ತೆ. ಇಂಥೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕಾದಂತಹ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡಿರುವಂಥ ಸಚಿವರು ಹಿಂಗೆ ಡೆಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಕಥೆ ಏನು ಅಂತ ಆದಷ್ಟು ಬೇಗ ಅಂದರೆ ಹೆಚ್ಚು ಅಂದ್ರೆ ಒಂದು ಡೆಡ್ಲೈನ್ ಇಟ್ಕೋಬೇಕು. ಸಚಿವ ಸಂಪುಟ ಅಂದರೆ ಒಂದು ವಾರದೊಳಗೆ ಇತ್ಯರ್ಥ ಆಗಬೇಕು. ಏನು ಚುನಾವಣೆ ಎದುರಿಸಿ ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡು ಸರ್ಕಾರ ರಚನೆ ಮಾಡ್ತಿಲ್ಲ. ಇವರು ಇರುವಂಥ ಸರ್ಕಾರವನ್ನು ಮುನ್ನಡೆಸುವಂಥ ಒಂದು ಸನ್ನಿವೇಶ ಅಷ್ಟೇ. ನಾಯಕತ್ವದಲ್ಲಿ ಕೊಂಚ ಬದಲಾವಣೆ ಆಗಿದೆ. ಆದಷ್ಟು ಬೇಗ ಇದನ್ನೆಲ್ಲ ಇತ್ಯರ್ಥ ಮಾಡಿಕೊಂಡು ಲಾಬಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ರಾಜ್ಯದ ಜನತೆಯ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿದೆ ಸೋ ಕಾಲ್ಡ್ ನಾಯಕರು.